ಊರಲ್ಲಿ ಮಳೆ ಜೋರಾಗಿತ್ತು. ಆಕಾಶದ ತುಂಬ ಕಪ್ಪು ಮೋಡ ಕವಿದಿತ್ತು. ಗಾಳಿ ಕೂಡ ಜೋರಾಗಿ ಬೀಸ್ತಾ ಇತ್ತು. ರಾಮು ಮತ್ತೆ ಶ್ಯಾಮು ಹೆಂಚಿನ ಕೆಳಗೆ ನಿಂತ್ಕೊಂಡಿದ್ದಾರೆ. ಚಳಿಯಿಂದ ಇಬ್ರು ನಡುಗ್ತಾ ಇದ್ದಾರೆ. ಮತ್ತವರ ಮುಖದಲ್ಲಿ ತುಂಬಾ ಬೇಜಾರಿದೆ. ಅವರ ಬಟ್ಟೆಗಳು ಕೂಡ ಮಳೆಯಿಂದ ನೆಂದು ಸ್ವಲ್ಪ ಒದ್ದೆ ಆಗಿದೆ. ಶ್ಯಾಮು, ಗಾಳಿ ಎಷ್ಟು ತಣ್ಣಗೆ ಬೀಸ್ತಿದೆ ಅಂತಂದ್ರೆ ನಾನಂತೂ ಪೂರ್ತಿ ನಡುಕ್ತಾನೆ ಇದ್ದೀನಿ. ಈ ಮಳೆಲಿ ಬಿಸಿ ಬಿಸಿಯಾಗಿ ಪಕೋಡ ಸಿಕ್ಕಿದ್ರೆ ಅದ್ರ ಮಜಾನೇ ಬೇರೆ. ಆದ್ರೆ ಈ ಹವಾಮಾನದಲ್ಲಿ ಪಕೋಡ ಯಾರು ಮಾಡ್ತಾರೆ? ಮನೆಯಲ್ಲಂತೂ ಬರೀ ಒಣಗೋಗಿರೋ ರೊಟ್ಟಿ ಇದೆ ಅಷ್ಟೇ. ಈ ಮಳೆ ಅಂತೂ ಹೊಟ್ಟೆನಲ್ಲಿ ಇಲಿಗಳನ್ನ ಓಡಾಡಿಸ್ತಿದೆ. ಇಲಿಗಳಲ್ಲ, ನನ್ನ ಹೊಟ್ಟೆಲಂತೂ ಆನೆ ಕುದುರೆಗಳೆಲ್ಲ ಓಡಾಡ್ತಿದ್ದಾವೆ. ಏನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ಈ ಥಂಡಿ ಗಾಳಿಲಿ ಬರೀ ಗಾಳಿ ಕುಟ್ಕೊಂಡೆ ರಾತ್ರಿನ ಕಳಿಬೇಕಾಗುತ್ತೆ. ಸರಿ ರಾಮು, ಮೊದಲು ನಿಮ್ಮ ಮನೆಗೆ ಹೋಗೋಣ. ಅಲ್ಲಿ ಕೂತ್ಕೊಂಡು ಏನಾದರೂ ಯೋಚನೆ ಮಾಡೋಣ. ಇಲ್ಲಿ ನಿಂತ್ಕೊಂಡ್ರೆ ಪಕೋಡ ಸಿಗೋದಲ್ಲ, ನಮಗೆ ನ್ಯೂಮೋನಿಯಾ ಬರುತ್ತೇನೋ ಅನ್ನಿಸ್ತಿದೆ. ರಾಮು ಶ್ಯಾಮು ಇಬ್ಬರು ಛತ್ರಿ ಹಿಡ್ಕೊಂಡು ರಾಮು ಮನೆ ಕಡೆಗೆ ಹೊರಡ್ತಾರೆ. ರಾಮು ಮತ್ತೆ ಶ್ಯಾಮು ಮನೆಗೆ ಬಂದು ಮಂಚದ ಮೇಲೆ ಕೂತ್ಕೋತಾರೆ. ಆಗ ಚಂಪಾ ಅಲ್ಲಿಗೆ ಬರ್ತಾಳೆ. ಇವರಿಬ್ರು ಸುಮ್ಮನೆ ಕೂತ್ಕೊಂಡಿರೋದನ್ನ ನೋಡ್ತಾಳೆ. ಮತ್ತೆ ಕೋಪದಿಂದ ಅವರಿಬ್ರನ್ನ ದುರ್ಗುಟ್ಟಿ ನೋಡ್ತಾಳೆ. ನೀವಿಬ್ರು ಇಲ್ಲಿ ರಾಜರ ಹಾಗೆ ಕೂತ್ಕೊಂಡಿದ್ದೀರಾ? ಹೊರಗಡೆ ನೋಡಿ, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಮಾಡದಿಂದ ನೀರಿಳಿತಾ ಇದೆ. ನೀವಿಬ್ರು ಬರೀ ಮಾತಾಡ್ತಾ ಕೂತ್ಕೊಂಡಿರ್ತೀರಾ. ಅಯ್ಯೋ ಚಂಪಾ, ಕೋಪ ಯಾಕೆ ಮಾಡ್ಕೊಳ್ತೀಯ ನೀನು? ನಾನು ಶ್ಯಾಮು ಹತ್ರ ಹೇಳ್ತಾ ಇದ್ದೆ, ಈ ತಣ್ಣಗಿರೋ ವಾತಾವರಣದಲ್ಲಿ ನಿನ್ನ ಕೈಯಿಂದ ಏನಾದರೂ ಒಳ್ಳೆ ಪಕೋಡ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಹೌದಾ? ಪಕೋಡ ತಿನ್ಬೇಕಾ ಸಾಹೇಬ್ರಿಗೆ? ಮನೇಲಿ ಕಡ್ಲೆ ಹಿಟ್ಟೇ ಇಲ್ಲ, ಮತ್ತೆ ತರಕಾರಿ ಅಂತ ಉಳಿದಿರೋದು ಆಲೂಗಡ್ಡೆ ಅಷ್ಟೇ. ಈ ಮಳೆಲಿ ಒಲೆ ಹೊತ್ಸೋದಕ್ಕೆ ನಾನು ಒಣಗಿರೋ ಸೌದೆ ಎಲ್ಲಿಂದ ತಗೊಂಡ್ ಬರ್ಲಿ? ಅದಕ್ಕೆ ನಾವೇನಾದ್ರೂ ತಿನ್ನೋದಕ್ಕೆ ಬೇಕಾಗಿರೋ ಐಟಮ್ಸ್ನ ಹೊರಗಡೆಯಿಂದ ತಂದ್ರೆ ನೀವದನ್ನ ಮಾಡ್ಕೊಡ್ತೀರಾ? ನಮ್ಮ ಹತ್ರ ಒಂದು ಹೊಸ ವಿಧಾನ ಇದೆ. ನೀವಿಬ್ರು ಮೊದ್ಲು ಹೋಗಿ ಏನಾದ್ರೂ ತಗೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ಸುಮ್ನೆ ಕೂತ್ಕೊಂಡು ಬರೀ ಮಾತಾಡ್ತಾ ಇರ್ಬೇಡಿ. ನಂಗೆ ಬೇರೆ ಕೆಲ್ಸಾನೂ ಇದೆ ಮನೇಲಿ. ರಾಮು ಮತ್ತೆ ಶ್ಯಾಮು ಒಬ್ರನ್ನೊಬ್ರು ನೋಡ್ಕೋತಾರೆ. ಮತ್ತೆ ಇಬ್ರು ಸ್ಮೈಲ್ ಮಾಡ್ತಾರೆ. ಅವರಿಬ್ರಿಗೂ ಏನೋ ಗೊತ್ತಿದೆ ಅನ್ನೋ ಹಾಗೆ. ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಕಮ್ಮಿ ಆಗುತ್ತೆ. ರಾಮು ಮತ್ತೆ ಶ್ಯಾಮು ಇಬ್ರು ಊರಿನ ದೊಡ್ಡ ಆಲದ ಮರದ ಹತ್ರ ಹೋಗ್ತಾರೆ. ಇಬ್ರು ಮರದ ಸುತ್ತಮುತ್ತ ಗಮನ ಇಟ್ಟು ನೋಡ್ತಾರೆ. ಆಗ ಶ್ಯಾಮು ದೃಷ್ಟಿ ಮರದ ಹತ್ರ ಬೆಳೆದಿದ್ದ ದೊಡ್ಡ ದೊಡ್ಡದಾದ ಕಾಡಿನ ಮಶ್ರೂಮ್ ಮೇಲೆ ಬೀಳುತ್ತೆ. ರಾಮು, ಅಲ್ಲಿ ನೋಡಲ್ಲಿ ಬೆಳ್ಳಗಿರೋ ಸ್ವಚ್ಛವಾಗಿರೋ ಎಷ್ಟೊಂದು ಮಶ್ರೂಮ್ಗಳು ಬೆಳೆದಿದ್ದಾವೆ. ನಮ್ಮ ಕೆಲಸ ಅಂತೂ ಆಯ್ತು. ಈ ಮಶ್ರೂಮ್ಗಳು ಇಷ್ಟು ದೊಡ್ಡದಾಗಿದ್ದಾವೆ. ಇವುಗಳಿಂದ ಪಕೋಡ ಮಾಡ್ಕೊಂಡು ತಿಂತಾ ಇದ್ರೆ ನಮಗೆ ಬೆರಳು ಚೀಪೋದಷ್ಟೇ ಕೆಲಸ ಉಳಿಯೋದು. ಬಾ, ಬೇಗ ಇವನ್ನ ಕಿತ್ಕೊಂಡು ಹೋಗೋಣ. ಹಾ, ಬೇಗ ಬೇಗ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ಚಂಪಾತ್ಗೆ ಒಣಗಿರೋ ಕಟ್ಟಿಗೆ ಮನೇಲಿಲ್ಲ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೀಗ ಮಶ್ರೂಮ್ ಪಕೋಡನ ಮಾಡೋರು ಯಾರು? ಈ ವಿಷಯ ಅಂತೂ ತುಂಬಾ ಚಿಂತಾಜನಕನೇ ಶ್ಯಾಮು. ಇಡೀ ಊರಲ್ಲಿ ಈಗ ಅವನೊಬ್ಬ ಮಾತ್ರ ಇಂಥ ತಣ್ಣಗಿನ ವಾತಾವರಣದಲ್ಲೂ ಕೂಡ ಏನು ಬೇಕಾದ್ರೂ ಬೇಯಿಸಬಲ್ಲ. ಆದ್ರೆ ಅವನ ಹತ್ರ ಹೋಗಕ್ ನನಗೆ ಸ್ವಲ್ಪ ಭಯ ಅಷ್ಟೇ. ನೀನೇನಾದ್ರೂ ಪೇಟುರಾಮ್ ಬಗ್ಗೆ ಹೇಳ್ತಾ ಇಲ್ಲ ತಾನೆ? ಅಯ್ಯೋ ರಾಮು, ಅವನು ತಿನ್ನೋ ವಿಷಯದಲ್ಲಂತೂ ಪಕ್ಕಾ ಬಕಾಸುರನೇ. ಅಂಗಳದಲ್ಲಿದ್ದ ಹೆಂಚಿನ ಕೆಳಗೆ ಒಬ್ಬ ದೊಡ್ಡ ಗಾತ್ರದ ವ್ಯಕ್ತಿ ನಿಂತಿದ್ದ. ಅವನಿಗೆ ದೊಡ್ಡ ದೊಡ್ಡ ಮೀಸೆ ಇತ್ತು, ಮತ್ತೆ ಮುಖದ ಮೇಲೆ ದೊಡ್ಡ ನಗು ಇತ್ತು. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವನೇ ಪೇಟುರಾಮ್. ಪೇಟುರಾಮ್ ಇವನ ಮೀಸೆ ದೊಡ್ಡದು, ಬಾಣ್ಲಿ ಕೂಡ ದೊಡ್ಡದು. ಮತ್ತೆ ಅವನ ತಲೆಯಲ್ಲಿ ಯಾವಾಗ್ಲೂ ವಿಚಿತ್ರ ಅಡಿಗೆಗಳೇ ನಡೀತಾ ಇರುತ್ತೆ. ಅವನ ಕೈಯಲ್ಲಿ ಕಬ್ಬಿಣದ ದೊಡ್ಡ ಬಾಣ್ಲಿ ಇತ್ತು. ಆಕಾಶದಿಂದ ಬೀಳ್ತಾ ಇದೆ ನೀರು, ಮತ್ತೆ ನನ್ನ ಹೊಟ್ಟೆ ಹೇಳ್ತಾ ಇದೆ ಅಡಿಗೆ ಮಾಡಕ್ ಸಿದ್ಧನಾಗತ್ತ. ಇವತ್ತು ನಾನು ಏನು ಮಾಡ್ತೀನಿ ಅಂದ್ರೆ ಇಡೀ ಊರೇ ನೆನ್ಪಿಟ್ಕೊಳ್ಳುತ್ತೆ. ಪೇಟುರಾಮ್ ದೊಡ್ಡ ಬಾಣ್ಲಿಯನ್ನ ಒಲೆ ಮೇಲೆ ಇಡ್ತಾನೆ, ಮತ್ತೆ ತಿಂಡಿ ಮಾಡೋದಕ್ಕೆ ತಯಾರಿ ಮಾಡ್ಕೋತಾನೆ. ಇನ್ನೊಂದ್ ಕಡೆ ರಾಮು ಮತ್ತೆ ಶ್ಯಾಮು ಕೈಯಲ್ಲಿ ಮಶ್ರೂಮ್ನ ಬುಟ್ಟಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಪೇಟುರಾಮ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ರಾಮು, ನನಗೆ ಪೇಟುರಾಮ್ ಹತ್ರ ಹೋಗೋದಕ್ಕೆ ತುಂಬಾ ಭಯ ಆಗುತ್ತೆ. ಹಿಂದಿನ ಸರಿ ಅವನು ಕುಂಬಳಕಾಯಿ ಹಲ್ವದಲ್ಲಿ ಮೆಣಸಿನ್ಕಾಯಿ ಹಾಕಿ ಎಲ್ರಿಗೂ ಒತ್ತಾಯ ಮಾಡಿ ತಿನ್ಸಿದ್ದ. ಜನ 2 ದಿನ ನೀರು ಕುಡ್ಕೊಂಡೇ ಇದ್ಬಿಟ್ರು. ನನಗೂ ನೆನಪಿದೆ ಆ ದಿನ. ಆದ್ರೆ ಶ್ಯಾಮು, ಅವನ ಕೈಯಲ್ಲೇನೋ ಜಾದು ಅಂತೂ ಇದೆ ತಾನೆ. ಅವನು ವಿಚಿತ್ರವಾಗಿ ಅಡುಗೆ ಮಾಡಿದ್ರು ಕೂಡ ಅದರಲ್ಲೂ ಏನೋ ಒಂಥರ ಸ್ವಾದ ಅಡ್ಗಿರುತ್ತೆ ತಾನೆ. ಮತ್ತೆ ಈ ಹಸುವಿಗೆ ಏನು ಮಾಡೋದು? ನೀನು ಸರಿಯಾಗಿ ಹೇಳ್ತಿದ್ಯಾ. ಇವಾಗ ಪೇಟುರಾಮ್ ಮಾತ್ರ ನಮ್ಗಿರೋ ಕೊನೆ ಕೊಂಡಿ. ಅವನ ಹತ್ರ ದೊಡ್ಡ ಕಡಾಯಿ ಇದೆ, ಮತ್ತವನು ಮಳೆಗಾಲದಲ್ಲಂತೂ ಏನಾದರೂ ಹೊಸತನ್ನ ಅಡುಗೆ ಮಾಡ್ತಾನೆ ಇರ್ತಾನೆ. ಮತ್ತೀಗ ಯಾಕೆ ತಡ ಮಾಡೋದು?
ನೀನು ಧೈರ್ಯ ತಂದ್ಕೋ ಮತ್ತೆ ಈ ಮಶ್ರೂಮ್ ಬುಟ್ಟಿನ ಹೊತ್ಕೋ. ಬಾ, ನೇರವಾಗಿ ಪೇಟುರಾಮ್ ದರ್ಬಾರಿಗೆ ಹೋಗ್ಬಿಡೋಣ. ಇಬ್ರು ಅಲ್ಲಿಂದ ಹೊರಟು ಪೇಟುರಾಮ್ ಮನೆ ಕಡೆಗೆ ಬರ್ತಾರೆ. ಪೇಟುರಾಮ್ ತಮ್ಮನೆ ಅಂಗಳದಲ್ಲಿ ಅಡಿಗೆ ಮಾಡಕ್ಕೆ ಇನ್ನೇನು ಶುರು ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಅವನ ಮನೆಗೆ ಯಾರೋ ಬರ್ತಾ ಇರೋ ಹೆಜ್ಜೆ ಶಬ್ದ ಕೇಳತ್ತೆ. ಯಾರಿದ್ದೀರ ಅಲ್ಲಿ? ಆಗ ರಾಮು ಮತ್ತೆ ಶ್ಯಾಮು ನಿಧಾನವಾಗಿ ಅವನ ಮನೆ ಒಳಗೆ ಬರ್ತಾರೆ. ಪೇಟುರಾಮ್ ಅವರನ್ನ ನೋಡಿ ಉತ್ಸಾಹನೂ ಪಡ್ತಾನೆ, ಖುಷಿನೂ ಆಗ್ತಾನೆ. ರಾಮು, ಶ್ಯಾಮು, ನೀವಿಬ್ರು ನನ್ನ ಅಂಗಳದಲ್ಲಿ ಏನ್ ಮಾಡ್ತಿದ್ದೀರಾ? ಮತ್ತೆ ಆ ಚಿಕ್ಕ ಬುಟ್ಟಿಲಿ ಏನನ್ನು ಹೊತ್ಕೊಂಡು ಬಂದಿದ್ದೀರಾ? ಪೇಟುರಾಮ್ ಅವರೇ, ಅದು ನಾವು ನಮಗೋಸ್ಕರ ಕಾಡಲ್ಲಿ ದೊಡ್ಡ ಮರದ ಹತ್ರ ಬೆಳ್ಳಿಗೆ ಸ್ವಚ್ಛವಾಗಿದ್ದ ಒಂದು ಮಶ್ರೂಮ್ ತಂದಿದ್ದೀವಿ. ಹೋ, ನಾವು ಯೋಚನೆ ಮಾಡಿದ್ವಿ ಈ ಊರಲ್ಲಿ ನಿಮ್ಮಂತ ಮಹಾನ್ ಅಡ್ಗೆ ಭಟ್ಟ ಬೇರೆ ಯಾರೂ ಇಲ್ಲ ಅಂತ. ಅದಕ್ಕೆ ಈ ಮಳೆಗಾಲದಲ್ಲಿ ನಿಮ್ಮನ್ನೇ ಹುಡ್ಕೊಂಡು ಬಂದ್ವಿ. ಮಶ್ರೂಮ್? ಇವತ್ತು ನಾನು ನಿಮ್ಮಿಬ್ರಿಗೂ ನನ್ನ ಕೈಯಾರೆ ವಿಶೇಷ ಮಶ್ರೂಮ್ ಪಕೋಡ ತಿನ್ನಿಸ್ತೀನಿ. ಆದ್ರೆ ನನ್ನೊಂದು ಷರತ್ತಿದೆ, ಏನೋ ಕೆರೆಕೆರೆ ಮಾಡೋ ಹಾಗಿಲ್ಲ. ರಾಮು ಮತ್ತೆ ಶ್ಯಾಮು ಒಬ್ಬರನ್ನೊಬ್ರು ಸ್ವಲ್ಪ ಅನುಮಾನದಿಂದ ನೋಡ್ತಾರೆ. ಪೇಟುರಾಮ್ ಆತ್ಮವಿಶ್ವಾಸದೊಂದಿಗೆ ನಿಂತ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅವನೊಂದು ಪಾತ್ರೆಯಲ್ಲಿ ನೀರು ತರ್ತಾನೆ. ಅದ್ರೊಳಗೆ ಮಶ್ರೂಮ್ ಹಾಕಿ ಚೆನ್ನಾಗಿ ತೊಳಿತಾನೆ. ರಾಮು ಮತ್ತೆ ಶ್ಯಾಮು ಒಂದು ಮೂಲೆಯಲ್ಲಿ ನಿಂತ್ಕೊಂಡಿರ್ತಾರೆ. ಪೇಟುರಾಮ್ ಅವರನ್ನೇ ನೋಡ್ತಾನೆ. ನೀವಿಬ್ರು ಅಲ್ಲಿ ಕೋಣೆಲಿ ಏನ್ ಗುಸುಗುಸು ಮಾತಾಡ್ತಿದ್ದೀರಾ? ಓಡೋಗೋ ಪ್ರಯತ್ನ ಕೂಡ ಮಾಡಬೇಡಿ. ಇವತ್ತು ಈ ಮಶ್ರೂಮ್ ಪಕೋಡದಲ್ಲಿ ಎಂತ ಗುಪ್ತ ಮಸಾಲ ಹಾಕ್ತೀನಿ ಅಂದ್ರೆ ಯಾರು ಯೋಚನೆನೂ ಮಾಡಿರೋದಿಲ್ಲ. ಗುಪ್ತ ಮಸಾಲ? ಪೇಟುರಾಮ್ ಅವ್ರೆ, ದಯವಿಟ್ಟು ಬೇಡ್ಕೋತೀವಿ, ಇದರಲ್ಲಿ ಏನು ಹೊಸ ಪ್ರಯೋಗನ ಮಾಡೋದಕ್ಕೆ ಹೋಗ್ಬೇಡಿ. ಏನಂದ್ರೆ ನಾವು ಸಾದಾ ಸೀದಾ ಮನುಷ್ಯರು, ಸಾಧಾರಣ ಪಕೋಡನೇ ತಿಂತೀವಿ. ಬಾಯ್ ಮುಚ್ಚು. ಪೇಟುರಾಮ ಏನ್ ಮಾಡ್ತಾನೋ ಅದು ಇತಿಹಾಸನ ರಚಿಸುತ್ತೆ. ನಾನು ಈ ಪಕೋಡನ ಮಾಡ್ಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣು ಮತ್ ಸ್ವಲ್ಪ ಗೋಡಂಬಿ ಹಾಕ್ತೀನಿ. ರಾಮು ಶ್ಯಾಮುಗೆ ಭಯ ಆಗತ್ತೆ. ಮುಂದೆ ಏನ್ ನಡೆಯತ್ತೆ ಅಂತ ಗೊತ್ತಾಗದೆ ಅವರಿಬ್ರು ಒಬ್ರನ್ನೊಬ್ರು ನೋಡ್ಕೋತಾರೆ. ಪೇಟುರಾಮ್ ಇನ್ನೊಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು ಕಲ್ಸಕ್ಕೆ ಶುರು ಮಾಡ್ತಾನೆ. ಮತ್ತದ್ರಲ್ಲಿ ಉಪ್ಪು, ಖಾರದ ಪುಡಿ ಮತ್ತೆ ಹುಣಸೆ ಹಣ್ಣಿನ ರಸ ಹಾಕ್ತಾನೆ. ಆಹಾ, ವಾಸನೆ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ನಾನು ಎಲ್ಲಾ ಪದಾರ್ಥನೂ ಹಾಕಿಲ್ಲ. ಎಲ್ಲ ಹಾಕಿ ಎಣ್ಣೆಗೆ ಬಿಡ್ತಿದ್ದಾಗೆ ಪೂರ್ತಿ ಊರಿನ ಜನಗಳೆಲ್ಲ ಇಲ್ಲಿಗೆ ಓಡ್ಕೊಂಡು ಬರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಪೇಟುರಾಮ್ ದೊಡ್ಡ ಬಾಣಲಿಯಲ್ಲಿ ಎಣ್ಣೆ ಕಾಯಿಸ್ತಾನೆ. ಎಣ್ಣೆ ಬಿಸಿಯಾದ ತಕ್ಷಣ ಅವನು ಕಡಲೆ ಹಿಟ್ಟಿನಲ್ಲಿ ಅದ್ದಿದ ಮಶ್ರೂಮ್ಗಳನ್ನ ಅದರಲ್ಲಿ ಹಾಕ್ತಾನೆ. ಅಲ್ಲೆಲ್ಲ ಒಳ್ಳೆ ಪರಿಮಳ ಹರಡಕ್ಕೆ ಶುರುವಾಗತ್ತೆ. ಅಷ್ಟೊತ್ತಿಗೆ ಚಂಪಾ ಕೂಡ ಅಲ್ಲಿಗೆ ಬರ್ತಾಳೆ. ಅರೆ ವಾ, ಎಂತ ಒಳ್ಳೆ ಪರಿಮಳ ಬರ್ತಾ ಇದೆ. ಪೇಟುರಾಮ್ ಅವರೇ, ನೀವ್ ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಬಾರಮ್ಮ ಚಂಪಾ, ಬಾ ನೋಡು, ಇವತ್ತು ನಾನು ಮಾಡ್ತಾ ಇದ್ದೀನಿ ಪೇಟುರಾಮ್ನ ಸ್ಪೆಷಲ್ ಮಶ್ರೂಮ್ ಪಕೋಡ. ಇದನ್ನ ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಚಂಪಾ, ನಗಬೇಡ. ಇವನು ಈ ಪಕೋಡದಲ್ಲಿ ಹುಣಸೆ ಹಣ್ಣೆಲ್ಲ ಹಾಕ್ಬಿಟ್ಟಿದ್ದಾನೆ. ಇದ್ರ ರುಚಿ ಹೆಂಗಿರುತ್ತೋ ಗೊತ್ತಿಲ್ಲ. ನನಗೆ ನನ್ನ ಜೀವದ ಮೇಲೆನೆ ಭಯ ಆಗ್ತಾ ಇದೆ. ಮಾತಾಡೋ ಸಮಯ ಮುಗೀತು. ಬನ್ನಿ ಎಲ್ರು ಕೂತ್ಕೊಳ್ಳಿ, ನಾನು ಗರಿ ಗರಿ ಪಕೋಡನ ಬಡಿಸ್ತೇನೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲಾರು ಅಲ್ಲೇ ಇಟ್ಟಿದ್ದ ಮಂಚದ ಮೇಲೆ ಕೂತ್ಕೋತಾರೆ. ಅವ್ರ ಮನ್ಸಲ್ಲಿ ಸ್ವಲ್ಪ ಭಯಾನೂ ಇದೆ, ಜೊತೆಗೆ ಖುಷಿನೂ ಇದೆ. ಪೇಟುರಾಮ್ ಬಿಸಿ ಬಿಸಿಯಾದ ಮಶ್ರೂಮ್ ಪಕೋಡ ಇದ್ದ ಪ್ಲೇಟ್ನ ತಗೊಂಡ್ ಬಂದು ಎಲ್ಲಾರ್ಗೂ ಕೊಡ್ತಾನೆ. ಸರಿ, ಎಲ್ರು ಒಂದೊಂದು ಪಕೋಡನ ತಗೊಳ್ಳಿ, ಯಾರು ಕೂಡ ಗಡಿಬಿಡಿ ಮಾಡಬಾರ್ದು. ಇದರ ರುಚಿ ಹೇಗಿರತ್ತೋ ಅಂತ ಮೂವರಿಗೂ ಸ್ವಲ್ಪ ಯೋಚನೆ ಆಗತ್ತೆ. ಆದ್ರೂ ಎಲ್ಲಾರು ಒಂದೊಂದು ಪಕೋಡನ ತಗೋತಾರೆ. ಮತ್ತೆ ಒಂದು ಬೈಟ್ ತಿಂದು ನೋಡ್ತಾರೆ. ತಿಂದ ತಕ್ಷಣ ಅವರ ಮುಖದ ಮೇಲೆ ಸಂತೋಷ ಮೂಡುತ್ತೆ. ಪೇಟುರಾಮ್ ಅವರೇ, ಹೊರಗಡೆಯಿಂದ ಇಷ್ಟು ಗರಿಗರಿ ಮತ್ತೆ ಒಳಗಡೆ ಮೃದುವಾದ ಮಶ್ರೂಮ್ ಇದೆ. ಹುಣಸೆ ಹಣ್ಣು ಸಿಹಿ ಸೇರಿ ಹುಳಿ ಸಿಹಿ ಸ್ವಾದ. ವಾ, ಇದಂತೂ ಅದ್ಭುತವಾಗಿದೆ. ನನ್ನ ಇಡೀ ಜೀವನದಲ್ಲಿ ಇಂಥ ಪಕೋಡನ ಯಾವತ್ತೂ ತಿಂದಿಲ್ಲ. ಹೌದು ಪೇಟುರಾಮ್ ಅವರೇ, ನಿಮ್ಮ ಕೈ ರುಚಿಗೆ ಸಾಟಿನೇ ಇಲ್ಲ. ಈ ಮಳೆಗಾಲದಲ್ಲಿ ಈ ಬಿಸಿ ಬಿಸಿಯಾದ ಹುಳಿ ಸಿಹಿ ಪಕೋಡ ತಿಂದು ತುಂಬಾ ಖುಷಿ ಆಯ್ತು. ನಂಗೆ ಇನ್ನೊಂದ್ ಸ್ವಲ್ಪ ಕೊಡಿ. ನೋಡಿದ್ರಾ ನೀವೆಲ್ಲ, ನಾನು ಹೇಳಿದ್ದೆ ಅಲ್ವಾ, ಪೇಟುರಾಮನ ಬುದ್ಧಿ ಮತ್ತೆ ಅವನ ಕಡಾಯಿ ಯಾವತ್ತೂ ಖಾಲಿ ಆಗೋಕ್ ಸಾಧ್ಯನೇ ಇಲ್ಲ. ತಿನ್ನಿ ತಿನ್ನಿ, ಹೊಟ್ಟೆ ತುಂಬ ತಿನ್ನಿ. ಒಳಗಡೆ ಇನ್ನೂ ಒಂದು ಕಡಾಯಿ ಪಕೋಡ ತಯಾರಾಗಿದೆ. ಎಲ್ಲಾರು ಪಕೋಡ ರುಚಿ ಚೆನ್ನಾಗಿ ಸವಿತಾರೆ. ಮಳೆಯಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಮತ್ತೆಲ್ಲ ಜೊತೆ ಸೇರಿ ಮಶ್ರೂಮ್ ಪಕೋಡನ ಸವಿತಾರೆ. ಇದೇ ರೀತಿ ಅವತ್ತಿನ ಆ ದಿನ ಮುಗಿಯುತ್ತೆ. ಮತ್ತೆ ಕೆಲ ದಿನಗಳ ನಂತರ ಒಂದು ಚಿಕ್ಕ ಗಾಡಿ ಹಳ್ಳಿಯ ಮಾರ್ಕೆಟ್ ಹತ್ರ ಮಳೆಗಾಲದಲ್ಲಿ ನಿಂತಿರುತ್ತೆ. ಗಾಡಿ ತುಂಬಾ ಹೊಳಿತಾ ಬಣ್ಣ ಬಣ್ಣವಾಗಿ ಅಲಂಕಾರಗೊಂಡಿರುತ್ತೆ. ಈ ಗಾಡಿ ಬೇರೆ ಯಾರ್ದು ಅಲ್ಲ, ನಮ್ಮ ಪೇಟುರಾಮ್ದು.
ಬನ್ನಿ ಬನ್ನಿ, ಪೇಟುರಾಮನ ಅದ್ಭುತವಾದ ಮಶ್ರೂಮ್ ಪಕೋಡ ತಿನ್ನಿ. ಸ್ವಾದಕ್ಕೆ ಸಾಟಿ ಇಲ್ಲ, ಪೂರ್ತಿ ಸಂತುಷ್ಟಿನೇ. ಆಗ ರಾಮು ಮತ್ತೆ ಶ್ಯಾಮು ಆ ಕಡೆ ಹೋಗ್ತಾ ಇರ್ತಾರೆ. ಆಗ ಪೇಟುರಾಮ್ನ ಹೊಸ ಗಾಡಿನ ನೋಡ್ತಾರೆ ಮತ್ತೆ ಸಂತೋಷದಿಂದ ಅವನ ಹತ್ರ ಬರ್ತಾರೆ. ವಾರೆ ವಾ, ನೀವಂತೂ ಈ ಅಂಗಡಿ ಹಾಕ್ಬಿಟ್ಟು ನಮ್ಮ ನಾಲಿಗೆ ಚಪ್ಪಲಕ್ಕೆ ಒಳ್ಳೆ ದಾರಿ ಮಾಡ್ಕೊಟ್ರಿ. ಹೌದೌದು, ಖಂಡಿತ. ನೋಡ್ತಾ ಇರಿ ಪೇಟುರಾಮ್ ಅವ್ರೆ, ನಿಮ್ ಅಂಗಡಿ ಬಹಳ ಬೇಗನೆ ಬೆಳೆಯುತ್ತೆ. ಪ್ರತಿ ಊರಿನ ಜನರು ನಿಮ್ ಮಶ್ರೂಮ್ ಪಕೋಡನ ತಿನ್ನೋಕೆ ಹುಡ್ಕೊಂಡ್ ಬರ್ತಾರೆ. ನಿಜನಾ? ಹೌದು ಹೌದು, ಯಾಕಿಲ್ಲ. ಅಂದ್ಹಾಗೆ ಈಗ ನಮಗೊಂದು ಪ್ಲೇಟ್ ಕೊಡಿ. ಒಂದ್ ಪ್ಲೇಟಿಗೆ ಎಷ್ಟು? ಅರ್ಧಕ್ಕೆ 501, ಪೂರ್ತಿಗೆ 1001. ಏನು ಇಷ್ಟು ದುಬಾರಿನಾ? ಶ್ಯಾಮು, ನೀನು ಸರಿಯಾಗಿ ಹೇಳಿದ್ದೆ. ಜನ ಏನೋ ಖಂಡಿತ ಬರ್ತಾರೆ, ಆದ್ರೆ ಸ್ವಾದಕ್ಕೋಸ್ಕರ ಅಲ್ಲ, ಈ ಹುಚ್ಚನ್ನ ನೋಡೋದಕ್ಕೆ. ನೀವಿಬ್ರು ದುಷ್ಟ ಮನುಷ್ಯರ, ನನ್ನ ಬಗ್ಗೆನೇ ತಮಾಷೆ ಮಾಡ್ತೀರಾ? ಪೇಟುರಾಮ್ ಅವರ ಮಾತನ್ನ ಕೇಳಿಸ್ಕೊತಾನೆ ಮತ್ತೆ ಕೈಯಲ್ಲಿ ಸೌಟ್ ತಗೊಂಡು ಅವರನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ. ರಾಮು ಮತ್ತೆ ಶ್ಯಾಮು ಭಯದಿಂದ ಅಲ್ಲಿಂದ ಓಡ್ ಹೋಗ್ತಾರೆ. ಇದರ ಜೊತೆಗೆ ನಮ್ಮ ಇವತ್ತಿನ ಕಥೆ ಇಲ್ಲಿಗೆ ಮುಗಿಯುತ್ತೆ.